ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಾಯ ನಮಃ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸೂರ್ಯಪುತ್ರನಾದಂತಹ ಶನಿಯ ಒಂದು ವಕ್ರತ್ವ ಏನೀಗ ಪ್ರಾರಂಭ ಆಗ್ತಾ ಇದೆ, ಜೂನ್ 29ನೇ ತಾರೀಕು 12:35 ವಕ್ರಿಯ ಚಲನೆ ಪ್ರಾರಂಭ ಆಗ್ತಾ ಇದೆ. ಏನಪ್ಪ ಇದು ವಕ್ರಿಯ ಚಲನೆ ಅಂದರೆ ಏನು? ಶನಿ ವಕ್ರಿ ಅಂದರೆ ಏನು? ಅದರದ್ದು ಪರಿಣಾಮಗಳು ಯಾವ ರೀತಿಯಾಗಿರುತ್ತೆ, ಏನು ಇದು ಯಾವ ರೀತಿಯಲ್ಲಿ ಬರ್ತಾ ಇದೆ ಅನ್ನೋದನ್ನು ತುಂಬಾ ಒಂದು ಗೊಂದಲದಲ್ಲಿದ್ದೀರ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಇದಕ್ಕೊಂದು ಮಾರ್ಗ ನಾನು ನಿಮ್ಗೆ ತಿಳಿಸ್ತೀನಿ. ಶನಿ ದೇವನನ್ನು ನಾವು ಕರ್ಮದಂಡ ನಾಯಕ ಅಂತ ಕರಿತೀವಿ. ಅಂದರೆ ಆತನ ನಾವು ಕರ್ಮದಾತ, ನ್ಯಾಯಾಧೀಶ, ಜಸ್ಟಿಸ್ ಅಂತಲೂ ಸಹಿತ ನಾವು ಆತನನ್ನು ಹೇಳ್ತೀವಿ. ವಿಶೇಷವಾಗಿ ಭೂಮಿಯ ಪಥದ ಮೇಲೆ ಎಲ್ಲ ಗ್ರಹಗಳ ಸಂಯೋಜನೆ ಆಗುವಂಥ ಸಂದರ್ಭದಲ್ಲಿ ಹಿಮ್ಮುಖವಾಗಿ ಚಲಿಸುವಂತಹ ಒಂದು ವೇಳೆಯನ್ನು ಶನಿ ವಕ್ರಿ ಅಂತಲೂ ಸಹಿತ ಹೇಳ್ತೀವಿ. ಅದೇ ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಒಂದು ವೇಳೆ ಆತ ಯಾವುದಾದರೂ ರಾಶಿಯಲ್ಲಿ ಶನಿ ವಕ್ರವಾಗಿ ಚಲನೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಅವರ ಜೀವನದ ಮೇಲೆ ಅಥವಾ ಕೆಳಗೆ ಆಗುವಂತಹ ಕೆಲವೊಂದು ಬದಲಾವಣೆಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ತೀವಿ. ಅಂದರೆ ವಿಶೇಷವಾಗಿ ತನ್ನ ರಾಶಿ ಆಗಿರುವಂತಹ ಕುಂಭ ಒಂದು ರಾಶಿಯಲ್ಲಿ ಶನಿ ವಿರಾಜಮಾನವಾಗಿರ್ತಾನೆ. ಕುಂಭ ರಾಶಿಯಲ್ಲಿ ಜೂನ್ 29ರಂದು ಶನಿ ರಾತ್ರಿ 12:35 ವಕ್ರಿಯ ಚಲನೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಇದು ನವೆಂಬರ್ 15ರವರೆಗೂ ಸಹಿತ ಈ ಒಂದು ವಕ್ರಿ ಚಲನೆಯೇ ಶನಿ ಮುಂದುವರಿಸ್ತಾ ಹೋಗ್ತಾನೆ. ಶನಿ ಈ ಒಂದು ವಕ್ರಿಯ ಚಲನೆ ಈ 12 ರಾಶಿಯಲ್ಲಿ ಯಾವ ರೀತಿಯ ಒಂದು ಪರಿಣಾಮಕಾರಿಯಾಗಿ ಬೀಳುತ್ತೆ. ಇಲ್ಲಿ ವಿಶೇಷವಾಗಿ ಶನಿ 2.5 ವರ್ಷ ಬೇಕು ಒಂದು ಪಥದಿಂದ ಮತ್ತೊಂದು ಕಂಪ್ಲೀಟಾಗಿ ಒಂದು ಸುತ್ತನ್ನು ಹಾಕಲಿಕ್ಕೆ ಪ್ರತಿಯೊಂದು ರಾಶಿಯಲ್ಲೂ ಸಹಿತ. ಸೊ ಈ 2.5 ವರ್ಷ ದಲ್ಲಿ ವಕ್ರಿಯಾಗಿರೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಶನಿ ದೇವನು ಕುಂಭರಾಶಿಯಲ್ಲಿ ಹಿಮ್ಮೆಟ್ಟುತ್ತಾ ಇದ್ದಾನೆ. ಅಂದರೆ ಶನಿ ಹಿಮ್ಮೆಟ್ಟುವಿಕೆಯನ್ನು ನಾವು ವಕ್ರಿಯಾಗಿದ್ದಾನೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಬೋದಾಗುತ್ತೆ. ವಿಶೇಷವಾಗಿ ಶನಿಯ ಒಂದು ಪ್ರಭಾವ ಕೆಲವು ರಾಶಿಗಳಿಗೆ ಕೆಟ್ಟದಾಗಿರುತ್ತೆ, ಇನ್ನು ಕೆಲವು ರಾಶಿಗಳಿಗೆ ಒಳ್ಳೆಯದಾಗಿರುತ್ತೆ. ಕರ್ಮದ ಆಧಾರದ ಮೇಲೆ ಶನಿಯ ಒಂದು ಪ್ರಭಾವ ಬೀರ್ತಾನೆ. ಶನಿ ಮಹಾತ್ಮನ ಒಂದು ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ. ಈತ ಶಿವನಿಗೆ ಪ್ರಿಯವಾದವನು. ಶಿವನಿಗೆ ಪ್ರಿಯವಾದವನು ಶಿವನಿಗೆ ಬಿಟ್ಟಿಲ್ಲ ಶನಿ. ಹಾಗೆ ಇನ್ನು ಕಡು ಮಾನವರಾದಂತಹ ನಮ್ಮ ಮೇಲೂ ಸಹಿತ ಈತನ ಪ್ರಭಾವ ಬಿಡೋಕ್ಕಾಗುತ್ತಾ? ಕರ್ಮದಂಡ ನಾಯಕನಾದಂತಹ ಶನಿ ಧರ್ಮಕ್ಕೆ ಧರ್ಮವನ್ನು ಕೊಡ್ತಾನೆ, ಕರ್ಮಕ್ಕೆ ಕರ್ಮವನ್ನು ಕೊಡ್ತಾನೆ. ಇದೇ ರೀತಿ ನಮ್ಮ ಒಂದು 12 ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮಗಳನ್ನು ಬೀರ್ತಾ ಇದ್ದಾನೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ನನ್ನ ಪ್ರೀತಿಯ ವೀಕ್ಷಕರೇ. ಕರ್ಕಾಟಕ ರಾಶಿಯವ್ರಿಗೆ ಶನಿ ವಕ್ರಿಯಾದಾಗ ಯಾವೆಲ್ಲ ವಿಚಾರದ ಬಗ್ಗೆ ಅವರು ಗಮನವನ್ನು ವಹಿಸಬೇಕು ಅಂತ ಹೇಳಿದ್ರೆ, ಕುಟುಂಬದ ಮತ್ತು ಭಾವನಾತ್ಮಕದ ವಿಚಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಗಮನ ಇರಲಿ. ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ. ಎಮೋಷ್ನಲಿ ಮತ್ತು ಕೌಟುಂಬಿಕದ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಭಾವನಾತ್ಮಕವಾದಂಥ ವಿಚಾರದಲ್ಲಿ ತುಂಬ ರಹಸ್ಯವನ್ನು ಸಹಿತ ಮೇಂಟೈನ್ ಮಾಡಿ ಮತ್ತು ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಸಹಿತ ತಾವು ತೆಗೆದುಕೊಳ್ಳೋದು ಅತಿಯಾದಂತಹ ಒಂದು ವಿಶೇಷವಾದಂತಹ ಬದಲಾವಣೆಯನ್ನು ತಾವು ಮಾಡ್ಕೊಳ್ಬೇಕಾಗಿರೋದು. ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಾವು ಸ್ವಲ್ಪ ರಹಸ್ಯವಾಗಿ ಇರೋದು ಸಹಿತ ಅತಿ ಮುಖ್ಯ. ಭವಿಷ್ಯದಲ್ಲಿ ತಮಗೆ ತಾವೇನಾದರೂ ರಹಸ್ಯವನ್ನು ಮಾಡಿಲ್ಲ ಅಂದರೆ
ಮಾಡ್ತಾರೆ. ಭವಿಷ್ಯದಲ್ಲಿ ತಮಗೆ ಮುಳ್ಳಾಗಿ ಕಾಡುವಂತಹ ವಿಚಾರಗಳು ತಮಗೆ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದಕ್ಕೆ ಇನ್ನೊಂದು ಸಮಸ್ಯೆಗಳನ್ನು ತಾವು ತಲೆಯ ಮೇಲೆ ಹಾಕೊಳ್ಳಕ್ಕೆ ಹೋಗಬೇಡಿ. ಒಂದು ಪ್ರಶಸ್ತಾತ್ಮಕವಾದಂತಹ ಸಮಯವನ್ನು ತಾವು ವಿಚಾರವನ್ನು ಮಾಡಿಕೊಳ್ಳಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇದೇ ರೀತಿ ದ್ವಾದಶ ರಾಶಿಗಳ ಫಲಾನುಗಳ ಮೇಲೆ ಯಾವ ರೀತಿ ಶನಿಯ ಒಂದು ವಕ್ರಸ್ಥಾನದಲ್ಲಿ ಬರ್ತಾಗ ಹೇಗೆಲ್ಲ ಯಾವ ವಿಚಾರದ ಬಗ್ಗೆ ಈ ದ್ವಾದಶ ರಾಶಿಗಳು ತುಂಬಾ ಜಾಗೃತಿಯಾಗಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಅತಿ ಹೆಚ್ಚು ವಿಡಿಯೋಗಳನ್ನು ನಾನು ನಿಮಗೆ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಮ್ಮ ಒಂದು ಪ್ರಶ್ನಾವಳಿಯನ್ನು ಸಹಿತ ತಾವಿಲ್ಲಿ ಕೇಳ್ಬೋದು. ಅದಕ್ಕೆಲ್ಲ ರೀತಿಯಲ್ಲೂ ಸಹ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಂದು ವೀಕ್ಷಕ ಬಂಧುಗಳಿಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.